ಬಾಗೇಪಲ್ಲಿ ತಾಲೂಕು ಹೊಸಹುಡ್ಯ ಶಿವಾರೆಡ್ಡಿ ಆದ ನಾನು ರಿಯಲ್ ಎಸ್ಟೇಟ್ ಮಾಡುತ್ತಿರುವುದು ನಿಜ, ಆದರೆ ಶಾಸಕರಿಗೆ 200 ಎಕರೆ ಮಾರಿರುವುದು ಸುಳ್ಳು. ಬಾಗೇಪಲ್ಲಿ ಪಟ್ಟಣದಲ್ಲಿ ಇಂದು ಕೆಲ ಮಾಧ್ಯಮಗಳಲ್ಲಿ ಶಿವಾರೆಡ್ಡಿಯಿಂದ ಶಾಸಕರು 200 ಎಕರೆ ಜಮೀನು ಪಡೆದುಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಾದ ವಿಷಯವಾಗಿದೆ. ಶಿವಾರೆಡ್ಡಿ ಆದ ನಾನು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುತ್ತಿದ್ದು, ನಾನು ಕೇವಲ 14 ಎಕರೆ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ನಿಜ, ಆದರೆ ಅವರು ಶಾಸಕರ ಸಂಬಂಧಿಗಳು ಅಂತ ನನಗೆ ನಂತರ ಗೊತ್ತಾಯಿತು. ನಾನು ಶಾಸಕರಿಗೆ ಯಾವುದೇ ಜಮೀನನ್ನು ಮಾರಾಟ ಮಾಡಿಲ್ಲ. ಶಾಸಕರು ಸ್ಟೇಷನ್ನಲ್ಲಿ ಮಾತನಾಡಿದ ಜಮೀನಿಗೂ ನಾನು ಮಾಡಿರುವ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲ ಎಂದರು. ಈ ನಡುವೆ ಪತ್ರಿಕೆಗಳು ಬರ್ತಾ ಇದ್ದ ಸುದ್ದಿಗಳನ್ನು ಗಮನಿಸಿದೆ. ಎಲ್ಲರೂ ನನ್ನ ಹೆಸರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಏನಂದರೆ ಹೊಸಹುಡ್ಯ ಜಮೀನುಗಳು MLA ಅವರು ಶಿವಾರೆಡ್ಡಿ ಬ್ಲಾಕ್ ಮೇಲ್ ಮಾಡಿ ತಗೊಂಡಿದ್ದಾರೆ ಅಂತ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿಸಿ ಇದೇ ಶಾಸಕರು ಅದೇ ಬ್ಲಾಕ್ ಮೇಲ್ ಮಾಡೋದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ದುಡ್ಡಿನ ನಾನು ರಿಯಲ್ ಎಸ್ಟೇಟ್ ಮಾಡೋದು, ಜಮೀನು ತಗೊಂಡಿದ್ದೀನಿ, ಯಾರೋ MLA ಸಂಬಂಧಿಗೂ ಮಾರಿದ್ದೀನಿ. ಇದಕ್ಕೂ ಈ ಮುಟ್ಟುಗೋಲು ಹಾಕೊಂಡಿರೋ ಜಮೀನುಗಳಿಗೂ ಯಾವುದೇ ಥರ ಸಂಬಂಧನೂ ಇಲ್ಲ. ಅದು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದು ಸರಿ ಅಲ್ಲ 10 ಸರಿ ಚೆಕ್ ಮಾಡ್ಕೊಳ್ಳಿ. ಅದು ಸರ್ಕಾರ ಮುಟ್ಟುಗೋಲು ಹಾಕಿದರೆ, ಅವ್ರು ರೈತರು ಕೇಸ್ಗಳು ಹಾಕ್ಕೊಂಡಿದ್ದಾರೆ, ಅದು ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ಈ ನಾನು ಮಾರಿರೋ ಜಮೀನುಗಳಿಗೂ ನಾನು ಮಾಡಿದ 100% ಕರೆಕ್ಟಾಗಿದೆ. ನಾನು ಎಷ್ಟು ಮಾಡಿದ್ದೇನೋ ಅವರಿಗೂ ಯಾರೋ ನಾನು ರಿಯಲ್ ಎಸ್ಟೇಟ್ ಮಾಡೋದು ಇದರಿಂದ ಯಾರೋ ಬಂದು ನಾನು ಜಮೀನು ಬಜಾರಲ್ಲಿ ಇಟ್ಟಿದ್ದೀನಿ, ಯಾರು ಬಂದರೂ ಕೊಟ್ಟಿದ್ದೀನಿ. ಬೇಕಾದರೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ಜಮೀನು ಪರ್ಫೆಕ್ಟ್ ಕರೆಕ್ಟಾಗಿದೆ. ಯಾರಾದರೂ ಬಂದು ಎನ್ಕ್ವೈರಿ ಮಾಡ್ಕೋಬೋದು. ಇರೋದು ನನ್ನ ಹೆಸರಿಗೆ ಇರೋದು 10 ರಿಂದ 15 ಎಕರೆ ನಾನು ಕೊಟ್ಟಿದ್ದೀನಿ. ಮಿಕ್ಕ ರೈತರೆಲ್ಲ ಕೊಟ್ಟಿದ್ದಾರೆ. ಅವರವರು ಹೋಗಿ ಬಲಂತವಾಗಿ ಅವರೇ ಹೋಗಿ ಕೊಟ್ಟಿದ್ದಾರೆ. ಮೇಲೆ ಯಾರು ಫೋರ್ಸ್ ಆಗಿ ಬ್ಲಾಕ್ ಮೇಲ್ ಆಗಿ ಯಾರ ಹತ್ರ ಕಿತ್ಕೊಂಡಿದ್ದಾರೆ, ಹೋಗಿದ್ದಾರೆ, ಕೊಟ್ಟಿದ್ದಾರೆ. ಬಿಟ್ಟರೆ ಯಾವುದೇ ಒತ್ತುವರಿ ಆಗಲಿ ಗ್ರಾಂಟ್ ಆಗಲಿ ಮಾಡ್ಕೊಂಡಿಲ್ಲ. ಕರೆಕ್ಟ್ ಆಗಿದೆ. ನಮ್ದು ಇದ್ರ ಬಗ್ಗೆ ಯಾರು ನನ್ನ ಹೆಸರು ಎತ್ತಬಾರ್ದು ಅಷ್ಟೇ. ಏನಾಯ್ತು ಅವ್ರು ಪ್ರೂವ್ ಮಾಡಲಿ. ಇದರ ಶಿವಾರೆಡ್ಡಿ ಆಗಲಿ, ಶಿವಾರೆಡ್ಡಿ ಫ್ಯಾಮಿಲಿಗಾಗಲಿ 1 ಗುಂಟೆ ಜಮೀನು ಅಕ್ರಮ ಮಾಡ್ಕೊಂಡಿದ್ದಾರೆ, ಗ್ರಾಂಟ್ ಆಗಲಿ, ದೌರ್ಜನ್ಯದಿಂದ ದಲಿತರ ಜಮೀನು ಕಿತ್ಕೊಂಡಿದ್ದಾಗಲಿ, ಅದು ಯಾವುದೂ ಇಲ್ಲ ನನ್ನ ಹತ್ರ.